ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಚಂದು ನಗೇಶ್ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇದು ಗುರುವಾರದ ಫುಲ್ ಡೇ ಲಾಗ್, ಅಂದರೆ ವರಮಹಾಲಕ್ಷ್ಮಿ ಹಿಂದಿನ ದಿನದ ಲಾಗ್ ಆಗಿರುತ್ತೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಎಲ್ರಿಗೂ ಹಾಲಿಡೇ ಇತ್ತು. ರಂಜುಗೆ ಮಾತ್ರ ಆಫೀಸ್ ಇತ್ತು. ಅವಳು ಒಂದು 2 ಅವರ್ಸು ಆಫೀಸ್ಗೆ ಹೋಗಿದ್ದು ಬರ್ತೀನಿ ಅಂತ ಹೇಳಿ ಹೋದ್ಲು. ನಾನು ಕೂಡ ಇವತ್ತು ಬೆಳಿಗ್ಗೆನೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬೆಳಿಗ್ಗೆ ಸರಿ ಹೋಗ್ಬಿಡುತ್ತೆ ಅಂತೇಳಿ ನಾನು ಫಸ್ಟ್ ಎಲ್ಲ ಕ್ಲೀನಿಂಗ್ನ ಮುಗಿಸ್ಕೊಂಡೆ. ಇದೇನಪ್ಪ ಪೇಪರ್ನ ಹಾಕ್ಕೊಂಡು ರುಬ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ. ಪೇಪರು ಮತ್ತು ಮೆಂತ್ಯನ ಸೇರಿಸಿ ರುಬ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ಮರ ಸಾರಿಸೋದಕ್ಕೆ, ಮನೆಯಲ್ಲಿ ಮರ ಇಟ್ಕೊಂಡಿರ್ತೀವಲ್ವ, ಏನಾದರೂ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಅದನ್ನು ಸ್ವಲ್ಪ ಎಲ್ಲ ಹಾಳಾಗಿತ್ತು ಅಂತೇಳಿ ಅಜ್ಜಿ ಅದನ್ನು ಸಾರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಪೇಪರ್ನ ಅವರೇ ನೆನೆಸಿಟ್ಟಿದ್ರು. ಹಾಗಾಗಿ ಅದನ್ನು ರುಬ್ಬಿ ಅವರಿಗೆ ಕೊಟ್ಟೆ. ಈ ಥರ ನೋಡಿ ಮರ ಸಾರಿಸಿದ್ದಾರೆ. ಆಲ್ಮೋಸ್ಟ್ ಯಾರೇನೂ ಕೂಡ ಈ ಥರ ಮಾಡಲ್ಲ. ಇವಾಗ ಸ್ವಲ್ಪ ಹಳ್ಳಿ ಕಡೆ ಮಾಡ್ಕೊತಾರಲ್ವ, ನಾನು ಕೂಡ ಏನಾದರೂ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಈ ಥರ ತಂದು ಇಟ್ಕೊಂಡಿದ್ದೀನಿ. ಏನಕ್ಕಾದರೂ ಯೂಸ್ ಆಗುತ್ತೆ ಅಂತೇಳಿ. ನಾನಂತೂ ಇದನ್ನು ಆಲ್ಮೋಸ್ಟ್ ತೆಗೆಯೋದೇ ಇಲ್ಲ. ಅಜ್ಜಿ ಅವರು ಅಥವಾ ಯಾರಾದರೂ ಈ ಥರ ಬಂದಾಗ ಏನಾದರೂ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಇದನ್ನು ಮೇಲ್ಗಡೆಯಿಂದ ತೆಗಿತೀನಿ. ಇದನ್ನು ತೊಗೊಂಡು ಬಂದು ಇಟ್ಕೊಂಡು ಒಂದು 4 ಇಯರ್ಸ್ ಆಯಿತು. ನನ್ನ ಕಸಿನ್ ಸಿಸ್ಟರ್ ಮ್ಯಾರೇಜಲ್ಲಿ ನನಗೆ ಬಾಗ್ನ ಕೊಟ್ಟಿದ್ರು. ಅದನ್ನು ನನಗೂ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತೇಳಿ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಅದನ್ನು ಅಜ್ಜಿ ಸ್ವಲ್ಪ ಸಾರಿಸ್ಬಿಟ್ಟು ಒಣಗೋದಕ್ಕೆ ಇಟ್ಟಿದ್ದಾರೆ. ಟಿಫನ್ಗೆ ದೋಸೆ ಮತ್ತು ಬಾಳೆಕಾಯಿಂದು ತೊಗೊಂಡು ಬಂದಿದ್ದೆ. ಅದನ್ನು ಪಲ್ಯ ಮಾಡ್ಕೊಂಡು ತಿಂದು ಎಲ್ಲರೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸ್ನಾನ ಮಾಡಿಕೊಂಡು ಸ್ವಲ್ಪ ನೆನ್ನೆ ಮಾರ್ಕೆಟಿಂದ ಹೂವು ಎಲ್ಲ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ನಾನು ರಂಜು ಇಬ್ಬರನ್ನು ಕೂತ್ಕೊಂಡು ಮಾಡ್ಕೊತಾ ಇದ್ದೀವಿ. ಹಾಗೆ ನನಗೆ ಸ್ವಲ್ಪ ಆಫೀಸ್ ಕೆಲಸ ಕೂಡ ಪೆಂಡಿಂಗ್ ಇತ್ತು. ಹೂವು ಕಟ್ತಾನೆ ಆಫೀಸ್ ಕೆಲಸನೂ ಕೂಡ ಮಾಡ್ಕೊತಾ ಇದೆ. ಸ್ವಲ್ಪ ನಮ್ಮ ಮನೇಲಿ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಅದು ವರ್ಕೇ ಆಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿತ್ತು. ಆ ಕೆಲಸನ ಮುಗಿಸ್ಕೊಂಡು ಹೂವೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಮ್ಮನೆ ಗ್ರೌಂಡ್ ಫ್ಲೋರಲ್ಲಿ ಇರೋದ್ರಿಂದ ಸ್ವಲ್ಪ ತುಂಬಾ ನೆಟ್ವರ್ಕ್ ಇಶ್ಯೂಸ್ ಇದೆ. ಎಲ್ಲರೂ ಕೂಡ ಹೇಳ್ತಿರ್ತಾರೆ, ಬೆಂಗಳೂರಲ್ಲಿ ಇದ್ಕೊಂಡು ನಿಮಗೆ ನೆಟ್ವರ್ಕ್ ಸಿಗಲ್ವಾ ಅಂತೇಳಿ. ಸ್ವಲ್ಪ ನಮ್ಮ ಕಡೆ ನೆಟ್ವರ್ಕ್ ಇಶ್ಯೂಸ್ ಇದೆ. ಹಾಗೆ ಸ್ವಲ್ಪ ಮಾಡ್ತಾನೆ ಕೆಲಸನೂ ಕೂಡ ಮುಗಿಸ್ಕೊಂಡೆ, ವರ್ಕ್ ಆಗ್ತಿತ್ತು. ಹಾಗೆ ನಮ್ಮ ಹಸ್ಬೆಂಡ್ ಕೂಡ ನೋಡಿ ಕೂತ್ಕೊಂಡು ಅವರು ನಾಳೆಗೆ ಸ್ವಲ್ಪ ಕೊಬ್ಬರಿ ಮತ್ತು ಬೆಲ್ಲ ಹಾಗೆ ತೆಂಗಿನಕಾಯಿ ಎಲ್ಲನೂ ಕೂಡ ರೆಡಿ ಮಾಡಿ ಇಡ್ತಿದ್ದಾರೆ. ನಾಳೆ ಅಂದರೆ ಅರ್ಜೆಂಟಲ್ಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಹಾಗಾಗಿ ಹಿಂದಿನ ದಿನ ಸ್ವಲ್ಪ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ನಾಳೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ಮಾಡ್ಕೊತಾ ಇದ್ದೀವಿ. ಕಣಗ್ಲೆ ಹೂವನ ಈ ಥರ ಸೂಜಿಯಲ್ಲಿ ಪೋಣಿಸಿ ಇಟ್ಟಿದ್ವಿ. ಅದನ್ನು ಕೂಡ ತುಂಬಾ ಚೆನ್ನಾಗಿ ದಿಂಡೆ ಥರ ಬಂತು. ಹಾಗೆ ನಾನು ಹಾರ ಏನು ತೊಗೊಂಡು ಬಂದಿಲ್ಲ. ಒಂದು ಅರ್ಧ kg ಮಲ್ಲಿಗೆ ಮಗ್ಗನ್ನ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ದೇವರಿಗೆ ಒಂದು ಹಾರ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಮಾಡ್ಕೊತಾ ಇದ್ವಿ. ಹಾಗೆ ನನಗೆ ಬೇಕಾಗಿರುವಂಥ ಎಲ್ಲ ಥರದ ಹೂಗಳನ್ನ ಕೂಡ ಬಿಡಿ ಹೂವನ್ನೇ ತೊಗೊಂಡು ಬಂದಿದ್ದೀನಿ. ನಾನೇ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಹೂವನ್ನೆಲ್ಲ ಕಟ್ಟಿ ಇಟ್ಬಿಟ್ಟು, ಹಾಗೆ ನಮಗೆ ಸ್ವಲ್ಪ ಏನೋ ಪರ್ಚೇಸಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಸ್ಟಾರ್ ಬಜಾರಿಗೆ ಬಂದಿದ್ದೀವಿ. ನಮ್ಮ ಮನೆಯಲ್ಲಿರೋಂಥ ಸ್ವಲ್ಪ ಐಟಮ್ಸ್ನ ತೊಗೊಂಡು ನಾನು ಆಲ್ಮೋಸ್ಟ್ ಒಂದು 10 ಇಯರ್ಸ್ ಆಗಿದೆ. ನಾನು ಬೆಂಗಳೂರಿಗೆ ಬಂದಾಗ ಫಸ್ಟು ತೊಗೊಂಡಿದ್ದು ಗ್ಯಾಸ್ ಸ್ಟವ್, ಕುಕ್ಕರು, ಆ ಥರದ್ದೆಲ್ಲ ಐಟಮ್ಸು. ಹಾಗಾಗಿ ಸ್ವಲ್ಪ ಗ್ಯಾಸ್ ಸ್ಟವ್ ಹಾಳಾಗಿತ್ತು. ನನಗೆ ಸ್ವಲ್ಪ ಭಯ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಗ್ಯಾಸ್ ಸ್ಟವ್ನ ಚೇಂಜ್ ಮಾಡೋಣ ಅಂತೇಳಿ ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೆ. ಸರಿ ಬಿಡು, ಓಕೆ ತಗೊಳ್ಳೋಣ ಅಂತ ಹೇಳಿದರು. ಅವರು ಮೊನ್ನೆನೂ ಕೂಡ ಡಿಮಾರ್ಟ್ಗೆ ಹೋಗಿ ನೋಡ್ಕೊಂಡು ಬಂದಿದ್ರು. ನೀನು ಬಾ ನೋಡಿಬಿಟ್ಟು ತೊಗೊಳ್ಳೋಣ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಸ್ಟಾರ್ ಬಜಾರಲ್ಲೇ ಬಿಗ್ ಡೇ ಆಫರ್ ನಡೀತಿದೆ ಅಂತ ಹೇಳಿದ್ರು ನನ್ನ ಫ್ರೆಂಡ್. ಅವಳು ಅಲ್ಲೇ ವರ್ಕ್ ಮಾಡೋದು. ಹಾಗಾಗಿ ಇವತ್ತು ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗಿದ್ವಿ. ನಮ್ಮ ಮನೆಯಲ್ಲಿ ಫಸ್ಟು 3 ಬರ್ನರ್ ಗ್ಯಾಸ್ ಸ್ಟವ್ ಇತ್ತು. ಇವಾಗ 4 ಬರ್ನರ್ನ ತೊಗೊಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡು ನೋಡ್ತಾ ಇದ್ರು. ಬಟ್ ನನಗೆ 4 ಬರ್ನರು ಸ್ವಲ್ಪ ತುಂಬ ದೊಡ್ಡದಾಯಿತು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅಗೇನ್ 3 ಬರ್ನರ್ ಗ್ಯಾಸ್ ಸ್ಟವ್ನೇ ತೊಗೊಂಡೆ. ಫ್ರಿಝನಲ್ಲಿ ನೋಡಿದ್ವಿ, ಅದು ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಇರಲಿಲ್ಲ. ಹಾಗಾಗಿ ಪ್ರೆಸ್ಟೀಜು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಪ್ರೆಸ್ಟೀಜ್ ಕಂಪನಿದೇ 3 ಬರ್ನರ್ ಗ್ಯಾಸ್ ಸ್ಟವ್ನ ತೊಗೊಂಡೆ. ಫ್ರಿಝನಲ್ಲಿ ಆಫರ್ ಇತ್ತು ಅಂತೇಳಿ ಒಂದು ಸ್ಟೇನ್ಲೆಸ್ ಸ್ಟೀಲ್ 3 ಲೀಟರ್ ಕುಕ್ಕರ್ನು ಕೂಡ ತೊಗೊಂಡೆ. ಬಿಗ್ ಡೇ ಅಲ್ವಾ, ತುಂಬಾ ಚೆನ್ನಾಗಿ ಆಫರ್ ಇದೆ. ಯಾರಿಗಾದರೂ ಏನಾದರೂ ಬೇಕು ಅಂತ ಹೇಳಿದ್ರೆ ಸ್ಟಾರ್ ಬಜಾರ್ಗೆ ವಿಸಿಟ್ ಮಾಡಿ. ನನಗೆ ಅಲ್ಲಿ ಎಲ್ಲನೂ ಕೂಡ ನೋಡೋದಕ್ಕೆ ಆಗಲಿಲ್ಲ. ಟೈಮ್ ಇರಲಿಲ್ಲ ಅಂತೇಳಿ ನಮಗೆ ಬೇಕಾಗಿರೋವಂಥದ್ದನ್ನು ತೊಗೊಂಡು ಬೇಗನೆ ಬಂದ್ವಿ. ಹಾಗೆ ಅಲ್ಲಿ ಯಾವಾಗಲೂ ಕೂಡ ಬಿಲ್ಲಿಂಗ್ ತುಂಬಾ ಲೇಟ್ ಆಗುತ್ತೆ. ಇವತ್ತಂತೂ ಹಬ್ಬ ಇದೆ ಅಲ್ವಾ, ಎಲ್ಲರೂ ಕೂಡ ಶಾಪಿಂಗ್ ಮಾಡ್ತಿರ್ತಾರೆ. ಬಿಲ್ಲಿಂಗಲ್ಲಿ ತುಂಬಾ ಲೇಟ್ ಆಯಿತು. ಹಾಗೆ ಅಲ್ಲಿ ಒಂದು ಗೇಮ್ ಇಟ್ಟಿದ್ರು. 1,500 ಮೇಲೆ ಬಿಲ್ ಮಾಡಿದ್ರೆ ಇದು ಒಂದು ಗೇಮ್ ಆಡೋದಕ್ಕೆ ಇಟ್ಟಿದ್ರು. ನಾನು ಕೂಡ ಈ ಗೇಮ್ನ ಆಟ ಆಡಿದೆ. ಅದ್ರ ಒಳಗಡೆ ಹೋದ್ಮೇಲೆ ಫ್ಯಾನ್ ಆನ್ ಮಾಡ್ತಾರೆ. ಅಲ್ಲಿ ಗಾಳಿಯಲ್ಲಿ ಬರೋವಂಥ ಪೇಪರ್ಸ್ನ ಕಲೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ಏನಾದರೂ ಮೆನ್ಷನ್ ಮಾಡಿದರೆ ಗಿಫ್ಟ್ ಐಟಮ್ಸು ನಮಗೆ ಸಿಗುತ್ತೆ ಅಂತೇಳಿ ಆಟ ಆಡಿಸ್ತಾ ಇದ್ರು. ನಾನು ಕೂಡ ಒಂದು 10 ಪೇಪರ್ಸ್ನ ಕಲೆಕ್ಟ್ ಮಾಡಿಕೊಂಡೆ. ಎಲ್ಲ ಪೇಪರ್ಸ್ ಮೇಲೂ ಕೂಡ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತಲೇ ಇತ್ತು. ಬಟ್ ಕಸ್ಟಮರ್ಸ್ಗೆ ಹ್ಯಾಪಿ ಆಗಲಿ ಅಂತೇಳಿ ಈ ಥರ ಗೇಮ್ನ ಅರೇಂಜ್ ಮಾಡಿರ್ತಾರೆ.
ಅದರಲ್ಲಿ ಆ 1 or 2 ಪೇಪರ್ಸ್ ಮೇಲೆ ಗಿಫ್ಟ್ ಐಟಮ್ಸ್ ಬರೆದಿರ್ತಾರೆ ಅನಿಸುತ್ತೆ. ಬಟ್ ನನಗೆ ಸಿಕ್ಕಿರೋಂಥ ಎಲ್ಲ ಪೇಪರ್ಸ್ ಮೇಲೂ ಕೂಡ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತಲೇ ಇತ್ತು. ನಮಗೆ ಮೇಲ್ಗಡೆ ಗ್ಯಾಸ್ ಸ್ಟವ್ನ ಓಪನ್ ಮಾಡಿ ಅವರು ಏನೂ ಕೂಡ ತೋರಿಸ್ತಿಲ್ಲ. ಬಿಲ್ ಆದಮೇಲೆ ಅವರೇ ಓಪನ್ ಮಾಡಿ ಕೆಳಗಡೆ ತೋರಿಸ್ತಾರೆ ಅಂತ ಹೇಳಿದ್ರು. ಸೊ ಬಿಲ್ ಮಾಡಿಸ್ಕೊಂಡು ಒನ್ ಟೈಮ್ ಗ್ಯಾಸ್ ಸ್ಟವ್ನ ಚೆಕ್ ಮಾಡಿಸ್ಕೊತಾ ಇದ್ದೀವಿ. ಇನ್ ಕೇಸ್ ಏನಾದರೂ ಡ್ಯಾಮೇಜು ಅಥವಾ ಏನಾದರೂ ಇದ್ದರೆ ನೋಡ್ಕೋಬೇಕಲ್ವ. ಸೊ ಹಾಗಾಗಿ ಓಪನ್ ಮಾಡಿಸಿ ಎಲ್ಲನೂ ಕೂಡ ನೀಟಾಗಿ ತೋರಿಸ್ತಿದ್ದಾರೆ ಅವರು ಎಕ್ಸ್ಪ್ಲೇನ್ ಮಾಡಿ. ಹಾಗೆ ಇದು 2 years ವ್ಯಾರಂಟಿ ಕೂಡ ಇದೆ. ಸೊ ಎಲ್ಲ ಓಪನ್ ಮಾಡಿ ಚೆಕ್ ಮಾಡಿಸ್ಕೊಂಡು ನಾವು ಕೂಡ ನೋಡ್ಕೊಂಡ್ವಿ. ಇನ್ ಕೇಸ್ ಏನಾದರೂ ಗ್ಯಾಸ್ ಸ್ಟವ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನೀವು ಪ್ರೆಸ್ಟೀಜ್ ಕಂಪನಿಗೆ ಕಂಪ್ಲೇಂಟ್ ಮಾಡಿದ್ರೆ ಸೊ ಅವರೇ ಮನೆಗೆ ಬಂದು ರೆಡಿ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರು. ಹಾಗೆ ಎಲ್ಲ ಪರ್ಚೇಸಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಶಾಪಿಂಗ್ ಮಾಡೋಕ್ಕೆ ಮಾಲ್ಗೆ ಹೋದರೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಿಲ್ಲ. ಸೊ ಅದೊಂದು ಗ್ಯಾಸ್ ಸ್ಟವ್ ಮತ್ತು ಕುಕ್ಕರು ಸಣ್ಣ ಪುಟ್ಟ ಐಟಮ್ಸ್ ತೊಗೊಂಡು ಬರೋದಕ್ಕೆ 2 hours ಮಾಡಿದ್ದೀವಿ. ಸೊ ಅಲ್ಲಿ ಬಿಲ್ಲಿಂಗ್ಗೆ ತುಂಬಾ ಲೇಟ್ ಆಗಿಬಿಡ್ತು. ನಾವು ಬರೋಷ್ಟರೊಳಗಡೆ ಆಲ್ಮೋಸ್ಟ್ 5 o'clock ಆಗಿಬಿಟ್ಟಿತ್ತು. ಹಾಗೆ ಬಂದ ತಕ್ಷಣ ಸ್ವಲ್ಪ ಇನ್ನೂ ಕ್ಲೀನಿಂಗ್ ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಇತ್ತು ಅಂತೇಳಿ ಫಸ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಬಿಡೋಣ ಅಂತೇಳಿ ತೊಳಿತಾ ಇದ್ದೀನಿ. ಡೈಲಿ ಯೂಸ್ ಮಾಡೋವಂಥ ದೇವ್ರ ಪಾತ್ರೆ ಮತ್ತು ಸೊ ಮೇಲ್ಗಡೆ ಇರೋದು ಎಲ್ಲನೂ ಕೂಡ ತೊಗೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಪಾತ್ರೆ ಇದೆ ನೋಡಿ. ಮುಂಚೆ ಎಲ್ಲ ಫಸ್ಟ್ ತಾಮ್ರದ ಐಟಮ್ಸ್ ಎಲ್ಲ ತೊಗೊಂಡಿದ್ದೆ. ಇವಾಗೆಲ್ಲ ಬೆಳ್ಳಿ ಐಟಮ್ಸು. ಎರಡೂ ಕೂಡ ಯಾವುದು ಯೂಸ್ ಆಗುತ್ತೆ ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ಕೂಡ ವಾಶ್ ಮಾಡಿ ಇಡ್ತಾ ಇದ್ದೀನಿ. ನಾರ್ಮಲಾಗಿ ದೇವ್ರ ಪಾತ್ರೆನ ತೊಳ್ಕೊಳ್ಳೋದಕ್ಕೆ ಹುಣಸೆಹಣ್ಣು ಮತ್ತು ಪೀತಾಂಬರಿನ ಹಾಕ್ಕೊಂಡು ವಾಶ್ ಮಾಡ್ಕೊತೀನಿ. ಸೊ ನಾನು ಬೇರೆ ರೀತಿ ಯಾವ ರೀತಿಯೂ ಕೂಡ ಯೂಸ್ ಮಾಡಲ್ಲ. ನಮ್ಗೆ ಅಷ್ಟೂ ಕೂಡ ಟೈಮ್ ಇರಲ್ವಲ್ಲ. ಹಾಗಾಗಿ ಸ್ವಲ್ಪ ಪೀತಾಂಬರಿ ಮತ್ತು ಹುಣಸೆಹಣ್ಣು ಹಾಕ್ಕೊಂಡೇ ವಾಶ್ ಮಾಡ್ಕೊಳ್ಳೋದು. ಫಸ್ಟು ಹುಣಸೆಹಣ್ಣಲ್ಲಿ ಸ್ವಲ್ಪ ಎಲ್ಲ ಪಾತ್ರೆಗಳನ್ನ ತೊಳೆದಿಟ್ಬಿಟ್ಟು ನೆಕ್ಸ್ಟ್ ಪೀತಾಂಬರಿನ ಹಾಕ್ಕೊಂಡು ವಾಶ್ ಮಾಡ್ಕೊತೀನಿ. ನಾನಂತೂ ಹುಣಸೆ ಹಣ್ಣಿಲ್ದೇ ದೇವ್ರ ಪಾತ್ರೆನ ತೊಳೆಯೋದೇ ಇಲ್ಲ. ಸೊ ಪೀತಾಂಬರಿಯಿಂದನೇ ಡೈರೆಕ್ಟಾಗಿ ತೊಳೆದ್ರೆ ಕ್ಲೀನ್ ಆಗುತ್ತೆ. ಬಟ್ ರೆಗ್ಯುಲರಾಗಿ ಹುಣಸೆಹಣ್ಣು ಹಾಕ್ಕೊಂಡೆ ನಾನು ವಾಶ್ ಮಾಡ್ಕೊಳ್ಳೋದು. ನಮ್ಮ ಮನೆಯಲ್ಲಿ ಮುಂಚೆ ನಾವು ಹುಣಸೆಹಣ್ಣು ಮತ್ತು ರಂಗೋಲಿನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಿದ್ವಿ. ಇವಾಗಲೂ ಕೂಡ ನಮ್ಮ ಮನೆಯಲ್ಲಿ ಊರಲ್ಲಿ ಅದೇ ರೀತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಪೀತಾಂಬರಿನ ತೊಗೊಂಡು ಬಂದು ಯೂಸ್ ಮಾಡ್ಕೊತೀನಿ. ಫಸ್ಟು ಸ್ವಲ್ಪ ಹುಣಸೆಹಣ್ಣು ಹಾಕಿ ಎಲ್ಲನೂ ಕೂಡ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಪೀತಾಂಬರಿನ ಹಾಕ್ಕೊಂಡು ವಾಶ್ ಮಾಡ್ಕೊತೀನಿ. ಈ ರೀತಿ ಮಾಡೋದ್ರಿಂದ ಸೊ ಈ ವಾರ ಇಟ್ಟಿರೋಂಥ ಪೂಜೆ ಐಟಮ್ಸು ನೆಕ್ಸ್ಟ್ ವಾರ ನಾನು ತೆಗೆಯೋ ತನಕನೂ ಕೂಡ ಸ್ವಲ್ಪನೂ ಕೂಡ ಕಲರ್ ಚೇಂಜ್ ಆಗಿರಲ್ಲ. ಬರೀ ಪೀತಾಂಬರಿಯಲ್ಲಿ ವಾಶ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಮೇಲ್ಗಡೆ ಎಲ್ಲ ಸ್ವಲ್ಪ ಕಲರು ಚೇಂಜ್ ಆಗಿರುತ್ತೆ, ಬ್ಲ್ಯಾಕ್ ಥರ ಆಗಿಬಿಟ್ಟು. ಹಾಗಾಗಿ ನಾನು ಯಾವಾಗಲೂ ಕೂಡ ಸ್ವಲ್ಪ ಹುಣಸೆಹಣ್ಣ ಸೇರಿಸ್ಕೊಂಡು ವಾಶ್ ಮಾಡ್ಕೊತೀನಿ. ನೀವು ಕೂಡ ಯಾರಾದರೂ ಈ ಥರ ಪೀತಾಂಬರಿಯಲ್ಲಿ ವಾಶ್ ಮಾಡೋರಿದ್ದರೆ ಸ್ವಲ್ಪ ಹುಣಸೆಹಣ್ಣ ಸೇರಿಸ್ಕೊಂಡು ನೋಡಿ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾನು ಕೂಡ ಫಸ್ಟು ಬರೀ ಪೀತಾಂಬರಿಯಲ್ಲೇ ತೊಳ್ಕೊತಿದ್ದೆ. ಸೊ ಇವತ್ತು ತೊಳೆದಿಟ್ಟಿರೋಂಥ ದೇವ್ರ ಪಾತ್ರೆಗಳು ನಾಳೆಗೇ ಕಲರ್ ಚೇಂಜ್ ಆಗಿಬಿಡ್ತಿತ್ತು. ಹಾಗಾಗಿ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಂಡು ವಾಶ್ ಮಾಡ್ಕೊತೀನಿ. 1 week ಆದ್ರೂ ಕೂಡ ಅದೇ ಥರ ಇರುತ್ತೆ. ಸೊ ಕಲರ್ ಏನು ಕೂಡ ಚೇಂಜ್ ಆಗಿರಲ್ಲ. ನೆಕ್ಸ್ಟು ನಾನು ವಾಶ್ ಮಾಡೋಕ್ಕೆ ತೊಗೊಳ್ಳೋ ತನಕನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಹಾಗೆ ಇಷ್ಟೊಂದು ಪಾತ್ರೆಗಳನ್ನ ವಾಶ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊತಿತ್ತು. ನಮ್ಮ ಅಜ್ಜಿ ಅಂತೂ ಏನಕ್ಕೆ ಇಷ್ಟೊಂದು ಪಾತ್ರೆಗಳನ್ನ ಇಟ್ಕೊಂಡಿದೆಯಾ ಅಂತ ಹೇಳ್ತಾ ಇದ್ರು. ಸೊ ಒಂದೊಂದು ಐಟಮ್ಸ್ನ ತೊಗೊಂಡು ಬಂದು ಇಟ್ಟು ಇಷ್ಟೊಂದು ಆಗಿಬಿಟ್ಟಿದೆ. ಫಸ್ಟ್ ಎಲ್ಲ ತಾಮ್ರದ ಪಾತ್ರೆಗಳೆಲ್ಲ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು ಇಟ್ಕೊಂಡೆ. ಇವಾಗ ಅದನ್ನೆಲ್ಲ ಇಟ್ಟು ಸ್ವಲ್ಪ ಬೆಳ್ಳಿ ಐಟಮ್ಸ್ನ ತೊಗೊಂಡು ಬಂದಿದ್ದೀನಿ. ಹಾಗಾಗಿ ಅವರು ನನಗೆ ಮುಂಚೆನೇ ಹೇಳಿದರೆ ನಾನೇ ಎಲ್ಲ ವಾಶ್ ಮಾಡಿ ಇಡ್ತಿದ್ದೆ ಅಂತೇಳಿ ಅವರೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಅಜ್ಜಿನೂ ಕೂಡ ಬೆಳಿಗ್ಗೆಯಿಂದ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಇದ್ದಾರೆ. ಪಾತ್ರೆ ತೊಳ್ಕೊಡೋದು ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಅವರೇ ಹಾಕಿದ್ರು. ಹಾಗಾಗಿ ಅವ್ರಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ನಾವು ಹೋಗಿದ್ದು ಬರ್ತೀವಿ ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ನಾನು ಹೋಗಿದ್ದೆ. ಅವರು ನಾನೇ ತೊಳ್ಕೊತೀನಿ, ಬೇರೆ ಏನಾದರೂ ಕೆಲಸ ಮಾಡ್ಕೊ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ಆ ಪಾತ್ರೆ ಎಲ್ಲ ತೊಳೆದು ಅವರೆಲ್ಲ ಒರೆಸಿಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ತೊಳ್ಕೊತಾ ಇದ್ರು. ನಾನು ಹಾಗಾಗಿ ಏನಾದರೂ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ತಾಮ್ರದ ದೇವ್ರ ಪಾತ್ರೆ ಎಲ್ಲ ಸೊ ಒರೆಸಿಡು ಅಷ್ಟರಲ್ಲಿ ನಾನು ಬೆಳ್ಳಿದೆಲ್ಲ ವಾಶ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ. ಇದು ನಾನು ಬೆಳ್ಳಿ ಪಾತ್ರೆನ ವಾಶ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಬೀನಾ ಪೌಡರ್ನ ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೇನು ನಾನು ಪೀತಾಂಬರಿನ ಯೂಸ್ ಮಾಡಲ್ಲ, ಯಾವಾಗಲೂ ಕೂಡ ಸಬೀನಾ ಪೌಡರಿಂದನೇ ವಾಶ್ ಮಾಡ್ಕೊತೀನಿ. ಬೆಳ್ಳಿ ಐಟಮ್ಸ್ನ ವಾಶ್ ಮಾಡೋದಕ್ಕೆ ಸೊ ನಾರ್ಮಲ್ ವಿಮ್ ಲಿಕ್ವಿಡ್ ಬರುತ್ತಲ್ವ ಅದರಿಂದ ವಾಶ್ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಇವತ್ತು ಸಬೀನಾ ಪೌಡರಿಂದ ವಾಶ್ ಮಾಡ್ತಾಯಿದ್ದೀನಿ. ಸೊ ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಇದರಿಂದ ವಾಶ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ನಾನೇನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ಇಯರ್ಲಿ ಒನ್ಸ್ ಟೈಮ್ ಮಾತ್ರನೇ ವರಮಹಾಲಕ್ಷ್ಮಿ ಟೈಮಲ್ಲಿ ಎಲ್ಲ ಪಾತ್ರೆಗಳನ್ನ ತೆಗೆಯೋದು. ಇಲ್ಲ ನಾರ್ಮಲ್ ಹಬ್ಬಗಳಲ್ಲಿ ಬಂದಾಗ ಯಾವುದಾದ್ರೂ ಬೇಕಾಗಿರೋವಂಥ ಐಟಮ್ಸ್ ಮಾತ್ರ ತಗೊಂಡು ವಾಶ್ ಮಾಡಿ ಹಾಗೆ ಇಟ್ಬಿಡ್ತೀನಿ. ಇದು ಆಲ್ಮೋಸ್ಟ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀವಿ. ಬಟ್ ಇವಾಗ ಹಬ್ಬಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲ ಮತ್ತೆ ಎಗೇನ್ ಕ್ಲೀನ್ ಮಾಡ್ಕೋಬೇಕಲ್ವ, ಹಾಗಾಗಿ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ.
ವರಮಹಾಲಕ್ಷ್ಮಿ ಅಂತ ಬಂದರೆ ಸೊ ನಮ್ಮ ಹತ್ರ ಎಷ್ಟು ಐಟಮ್ಸ್ ಇದ್ರೂ ಕೂಡ ಏನೂ ಇಲ್ಲ ಅನ್ನೋ ಮಿಸ್ಸಿಂಗ್ ನಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ನನಗೆ ಸ್ವಲ್ಪ ಎಲ್ಲಿಗಾದರೂ ಹೋದರೆ ನಾನು ಏನಾದರೂ ನೋಡಿದ್ರೆ ಅದನ್ನೆಲ್ಲ ತೊಗೊಂಡು ಬಂದು ಇಟ್ಕೋಬೇಕು ಅಂತ ಸ್ವಲ್ಪ ಜಾಸ್ತಿ. ಹಾಗಾಗಿ ಎಲ್ಲಾದರೂ ಹೋಯ್ತು ಅಂತ ಹೇಳಿದ್ರೆ ಏನಾದರೂ ನೋಡಿದ್ರೆ ತೊಗೊಂಡು ಬಂದು ಇಟ್ಕೊತೀನಿ. ನಮ್ಮ ಮನೆಯಲ್ಲಿ ಇದನ್ನೆಲ್ಲ ನೋಡಿದ್ರೆ ಯಾವಾಗಲೂ ಕೂಡ ಬೈತಿರ್ತಾರೆ. ಫಸ್ಟು ತಗೊಂಡು ಬಂದಾಗ ಅವ್ರಿಗೆ ಏನು ಕೂಡ ತೋರಿಸಿರಲ್ಲ. ನೆಕ್ಸ್ಟ್ ಈ ಥರ ಏನಾದರೂ ಮಾಡಬೇಕಾದ್ರೆ ತೆಗೆದಾಗ ಇದು ಯಾವಾಗ ಬಂತು ಅಂತ ಕೇಳ್ತಾನೆ ಇರ್ತಾರೆ. ಅದು ಯಾವಾಗಲೂ ಬಂತು ಬಿಡಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಅವರು ಈ ಥರದ್ದು ಯಾವುದೇ ಐಟಮ್ಸ್ನ ಪರ್ಚೇಸ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಲ್ಲ. ಸೊ ನನ್ನ ಹತ್ರ ಇರೋಂಥ ಸೇವಿಂಗ್ಸ್ ಅಮೌಂಟಿಂದ ಇದೆಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಬಟ್ ಅವರಿಗೆ ತೊಗೊಂಡು ಬಂದಿದ್ದ ತಕ್ಷಣ ತೋರಿಸಿದ್ರೆ ಅನ್ನೆಸೆಸರಿ ಯಾಕೆ ಇನ್ವೆಸ್ಟ್ ಮಾಡ್ತೀಯ ಅಂತೇಳಿ ಬೈತಿರ್ತಾರೆ. ಹಾಗಾಗಿ ತೊಗೊಂಡು ಬಂದಿದ್ದ ತಕ್ಷಣ ಯಾವುದೂ ಕೂಡ ನಾನು ಅವರಿಗೆ ಹೇಳಲ್ಲ. ನೆಕ್ಸ್ಟ್ ಏನಾದರೂ ಈ ಥರ ಮಾಡಬೇಕಾದ್ರೆ ತೆಗೆದಾಗ ಅವರು ಹೇಳ್ತಿರ್ತಾರೆ ಯಾವಾಗ ತೊಗೊಂಡು ಬಂದೆ ಇದೆಲ್ಲ ಅಂತ ಹೇಳ್ಬಿಟ್ಟು. ಮನೆಗೆ ತುಂಬಾ ರಿಕ್ವೈರ್ಡ್ ಇದೆ ಐಟಮ್ಸ್ ಬೇಕೇ ಬೇಕು ಅಂತ ಹೇಳಿದಾಗ ಮಾತ್ರ ಅವರು ಇನ್ವೆಸ್ಟ್ ಮಾಡ್ತಾರೆ. ಇವತ್ತು ಗ್ಯಾಸ್ ಸ್ಟವ್ ಸ್ವಲ್ಪ ಅದು ರಸ್ಟ್ ಹಿಡ್ದಂಗೆ ಆಗಿತ್ತು, ನನಗೆ ಭಯ ಆಗ್ತಿತ್ತು ಅಂತ ಹೇಳಿದೆ. ಹಾಗಾಗಿ ಅದನ್ನು ತಗೊಳ್ಳೋಣ ಅಂತೇಳಿ ಅವರೇ ಡಿಸೈಡ್ ಮಾಡಿ ಅವರೇ ಕೊಡಿಸಿದ್ರು ಇವತ್ತು. ಆ ಥರದ ಐಟಮ್ಸ್ ಎಲ್ಲ ಬೇಕು ಅಂತ ಹೇಳಿದಾಗ ಕೊಡಿಸ್ತಾರೆ. ಮತ್ತು ಮಂತ್ಲಿ ಗ್ರಾಸರಿ ಕೂಡ ಎವ್ರಿ ಮಂತ್ ಅವರೇ ಪರ್ಚೇಸ್ ಮಾಡಿ ಕೊಡ್ತಾರೆ. ಸೊ ಆ ಥರದ ಐಟಮ್ಸ್ಗೆ ನಾನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಎವ್ರಿ ಮಂತು ಗ್ರಾಸರಿ ಐಟಮ್ಸ್ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಸೊ ಅವರೇ ಪೇ ಮಾಡ್ತಾರೆ. ಅವರು ಯಾವಾಗಲೂ ಹೇಳ್ತಿರ್ತಾರೆ ಸೊ ಬಿಗ್ ಐಟಮ್ಸ್ಗೆಲ್ಲ ನಾನೊಂದು ಇನ್ವೆಸ್ಟ್ ಮಾಡಿಸ್ಬಿಟ್ಟು ಸ್ಮಾಲ್ ಐಟಮ್ಸ್ ತೊಗೊಂಡು ಬಂದುಬಿಟ್ಟು ನಾನು ಇದು ತೊಗೊಂಡು ಬಂದೆ ಅದು ತೊಗೊಂಡು ಬಂದೆ ಅಂತ ಹೇಳ್ತಿರ್ತೀಯ ಅಂತ. ಬಟ್ ನಾವು ಶಾಪಿಂಗ್ ಮಾಡೋಕ್ಕೆ ಹೋದಾಗ ಏನು ಐಟಮ್ಸ್ ಬೇಕು ಬಿಗ್ ಐಟಮ್ಸು ಆಲ್ಮೋಸ್ಟ್ ಎಲ್ಲ ಅಲ್ಲೇ ತೊಗೊಂಡ್ಬಿಡ್ತೀವಿ. ಏನಾದರೂ ಸಣ್ಣ ಪುಟ್ಟ ಐಟಮ್ಸ್ ಬೇಕು ಅಂದಾಗ ಮಾತ್ರ ನಾನು ನಾರ್ಮಲ್ ಅಂಗಡಿಯಲ್ಲಿ ತೊಗೊಂಡು ಬರ್ತೀನಿ. ಸೊ ಹಾಗೆ ಈ ಥರದ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಇಟ್ಕೊಂಡ್ಮೇಲೆ ಸೊ ಒಂದಲ್ಲ ಒಂದು ಟೈಮ್ ಇನ್ಫಾರ್ಮ್ ಮಾಡ್ತೀನಿ ಈ ಥರದ್ದೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ. ಬಟ್ ಅವಾಗಲೂ ಕೂಡ ಅವ್ರು ಏನೂ ಹೇಳಲ್ಲ. ಸೊ ಏನಾದರೂ ಮಾಡ್ಕೊ ಅಂತೇಳಿ ಸುಮ್ಮನಾಗ್ಬಿಡ್ತಾರೆ. ನನಗೂ ಕೂಡ ಏನಾದರೂ ಐಟಮ್ಸ್ ತೊಗೊಂಡು ಬಂದರೆ ಅವರಿಗೆ ಹೇಳೋ ತನಕ ಸಮಾಧಾನ ಆಗಲ್ಲ. ಈವನ್ ಒಂದು ಡ್ರೆಸ್ ಅಥವಾ ಒಂದು ಏನೇ ಸಣ್ಣ ಐಟಮ್ಸ್ ತೊಗೊಂಡು ಬಂದರೂ ಕೂಡ ಇನ್ಫಾರ್ಮ್ ಮಾಡ್ತೀನಿ. ಬಟ್ ತೊಗೊಂಡು ಬಂದ ದಿನವೇ ಹೇಳಲ್ಲ, ಸ್ವಲ್ಪ ದಿನ ಬಿಟ್ಟು ಈ ಥರದ್ದು ತೊಗೊಂಡು ಬಂದೆ ಅಂತ ಹೇಳ್ತಾರೆ. ಬಟ್ ಏನು ಹೇಳಿದ್ರು ಕೂಡ ಸೊ ಅವರು ರಿಟರ್ನ್ ಏನು ಹೇಳಲ್ಲ, ಸುಮ್ಮನಾಗ್ತಾರೆ. ಸಬೀನಾ ಪೌಡರಿಂದ ವಾಶ್ ಮಾಡ್ಕೊತಾ ಇದ್ದೀನಲ್ವ, ಸೊ ಬೆಳ್ಳಿ ಪಾತ್ರೆಗಳು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ. ನೀವು ಕೂಡ ಒನ್ ಟೈಮು ಸಬೀನಾ ಪೌಡರಿಂದ ವಾಶ್ ಮಾಡಿ ನೋಡಿ. ಸೊ ಯಾವ ರೀತಿ ಇತ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟು ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡೋದಕ್ಕೆ ನನಗೆ ಆಲ್ಮೋಸ್ಟ್ 1 hour ಟೈಮ್ ಆಯಿತು. ಸೊ ಎಲ್ಲನೂ ನೀಟಾಗಿ ವಾಶ್ ಮಾಡಿ ಕೊಟ್ಟೆ. ಅಜ್ಜಿ ಅದೆಲ್ಲನೂ ಕುತ್ಕೊಂಡು ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸಿ ಇಡ್ತಿದ್ದಾರೆ. ರಂಜು ಆಲ್ರೆಡಿ ಡೆಕೋರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಸೊ ನಮ್ಮ ಬಾಯ್ಸ್ ಬಂದಿದ್ರು, ಹಾಗಾಗಿ ಅವ್ರ ಹತ್ರ ಇದು ಕಟ್ಟಿಸ್ಕೊತಿದ್ದಾಳೆ. ಇದು ಬಾಳೆ ಎಲೆ ಕ್ಲಾತು, ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೆ ಹಬ್ಬಕ್ಕೆ ಯೂಸ್ ಆಗುತ್ತೆ ಅಂತೇಳಿ. ಸೊ ನಾವು ಫೋಟೋದಲ್ಲಿ ಅಥವಾ ವಿಡಿಯೋದಲ್ಲಿ ನೋಡಿದಾಗ ಡೈರೆಕ್ಟಾಗಿ ಬಾಳೆ ಎಲೆ ಅಂತಲೇ ಕಾಣಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೇನಾಗಿ ಎಳ್ಳುಂಡೆ ಮತ್ತು ಅಕ್ಕಿ ಹಿಟ್ಟಿನಿಂದ ಒಂದು ಉಂಡೆನ ಮಾಡ್ಕೊತೀವಿ. ಸೊ ಅದನ್ನು ಅಜ್ಜಿ ರೆಡಿ ಮಾಡ್ಕೊತಾ ಇದ್ರು. ಅವರಿಗೆ ಅದು ಮಿಕ್ಸಿ ಜಾರಿಂದ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತೇಳಿ ನನ್ನನ್ನು ಕರಿತಾಯಿದ್ರು ಮಾಡ್ಕೊಡ್ಬಾ ಅಂತೇಳಿ. ಸೊ ನಾನು ಹೂವು ಕಟ್ತಾ ಕೂತಿದ್ದೆ, ಅದನ್ನು ಮಾಡಿಕೊಟ್ಬಿಡೋಣ ಫಸ್ಟು, ಅದು ಅಟ್ಲೀಸ್ಟ್ ಅವರು ರೆಡಿ ಮಾಡ್ಕೊತಾರೆ ಅಂತೇಳ್ಬಿಟ್ಟು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಎಳ್ಳನ್ನ ಒನಕೆಯಿಂದ ಪೌಡ್ರ್ ಮಾಡಿಕೊಂಡು ಒಳ್ಕಲಲ್ಲಿ ರೆಡಿ ಮಾಡ್ಕೊತಿದ್ರು. ಬಟ್ ನಮ್ಮ ಮನೆಯಲ್ಲಿ ಒಳ್ಕಲ್ಲಿದೆ, ಒನಕೆ ಇಲ್ಲ. ಓನರ್ ಆಂಟಿ ಮನೆಗೆ ಕೇಳಿದ್ವಿ, ಸೊ ಅವ್ರ ಮನೆಯೂ ಕೂಡ ಇಲ್ಲ ಅಂತ ಹೇಳಿದ್ರು. ನಾವೇನಕ್ಕೂ ಇಟ್ಕೊಂಡಿಲ್ಲ ಅಮ್ಮ ಅಂತೇಳಿ. ಹಾಗಾಗಿ ಹೇಳ್ತಾಯಿದ್ರು ನಮ್ಮ ಅಜ್ಜಿ, ಅದೊಂದು ಏನಕ್ಕೆ ಪೆಂಡಿಂಗ್ ಇಟ್ಟಿದ್ಯಾ ಅದನ್ನು ಕೂಡ ತೊಗೊಂಡು ಬಂದು ಇಟ್ಕೊಂಡ್ಬಿಡು, ಈ ಥರ ಯೂಸ್ ಆಗುತ್ತೆ ಅಂತೇಳಿ. ಅಲ್ಲಿ ಊರಿಗೆಲ್ಲ ಮಾರೋದಕ್ಕೆ ಬರ್ತಾರೆ ಅಜ್ಜಿ ಹೇಳ್ತಾಯಿದ್ರು. ಸೊ ನಾನೇ ಒಂದು ಚಿಕ್ಕದಾಗಿ ನೋಡಿಬಿಟ್ಟು ತೆಗೆದು ಕೊಟ್ಟು ಕಳಿಸ್ತೀನಿ ಬಿಡು, ಈ ಥರ ಏನಾದರೂ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂತೇಳಿ. ಸೊ ನನಗೆ ಅಷ್ಟೊಂದೇನು ಯೂಸ್ ಆಗಲ್ಲ, ಇಯರ್ಲಿ ಒಂದ್ಸಲ ಅಲ್ವಾ, ಸೊ ಇರಲಿ ಮನೆಯಲ್ಲಿ ಇರಬೇಕು. ಹಾಗಾಗಿ ಹೇಳ್ತಾಯಿದ್ದೆ ಅಜ್ಜಿಗೆ, ಅಲ್ಲೇನಾದರೂ ಮಾರೋದಕ್ಕೆ ಯಾರಾದರೂ ಬಂದರೆ ತೆಗೆದು ಕೊಟ್ಟು ಕಳಿಸು ಅಂತ ಹೇಳಿ. ಮನೆಯಲ್ಲಿ ನಾವು ಎಷ್ಟು ಐಟಮ್ಸ್ ಇಟ್ಕೊಂಡಿದ್ರು ಕೂಡ ಈ ಥರದ್ದು ಏನಾದರೂ ಒಂದು ಮಾಡಬೇಕಾದ್ರೆ ಅದು ಬೇಕಾಗಿರೋವಂಥ ಐಟಮ್ಸ್ ಇಲ್ಲ ಅಂದಾಗ ಎಷ್ಟು ಫೀಲ್ ಆಗುತ್ತೆ ನೋಡಿ. ಸೊ ನನಗಿವತ್ತು ಅದಿಲ್ಲ ಅಂತೇಳಿ ತುಂಬಾ ಬೇಜಾರಾಗ್ತಿತ್ತು. ಒಳ್ಕಲಲ್ಲಿ ಒನಕೆಯಿಂದ ಪೌಡ್ರ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಪೌಡ್ರ್ ಮಾಡಬೇಕಾದ್ರೆ ಆಯಿಲ್ ಥರ ಬರುತ್ತೆ, ಅದೊಂಥರ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ. ಸೊ ಹಾಗಾಗಿ ಅಜ್ಜಿ ಹೇಳ್ತಾಯಿದ್ರು ಒನಕೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ಹೇಳಿ. ಏನು ಮಾಡೋದು, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕಲ್ವ. ಎಳ್ಳು ಮತ್ತು ಸ್ವಲ್ಪ ಕೊಬ್ಬರಿ ಮತ್ತು ಬೆಲ್ಲನ ಸೇರಿಸ್ಕೊಂಡು ಪೌಡ್ರು ಮಾಡಿಕೊಟ್ಟೆ. ಅಜ್ಜಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಡ್ತಿದ್ದಾರೆ. ನಮ್ಮದು ಹೂವು ಕಟ್ಟೋದಂತೂ ಇನ್ನೂ ಮುಗ್ದೇ ಇಲ್ಲ. ಸೊ 1 by 1 ಹೂವುಗಳನ್ನ ರೆಡಿ ಮಾಡ್ಕೊತಾನೆ ಇದ್ದೀವಿ. ಇದು ಊರಿಂದ ತೊಗೊಂಡು ಬಂದಿದ್ದೆ ಸೇವಂತಿಗೆ ಹೂವನ್ನ. ಲಾಸ್ಟ್ ವೀಕ್ ಊರಿಗೆ ಹೋಗಿದ್ವಿ, ಆವಾಗ ಸ್ವಲ್ಪ ನಮ್ಮ ಚಿಕ್ಕಪ್ಪ ಮನೆಯಿಂದ ಕೊಟ್ಟಿದ್ರು, ಅದನ್ನು ತೊಗೊಂಡು ಬಂದು ಇಟ್ಕೊಂಡಿದ್ವಿ. ಅದನ್ನು ಕೂಡ ಇವಾಗ ಕಟ್ಟಿ ಇಟ್ಕೊತಾ ಇದ್ವಿ.
ಊರಿಂದ ತೊಗೊಂಡು ಬಂದಿರೋ ಹೂವು ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನಾನು ಮಾರ್ಕೆಟಲ್ಲಿ ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ರು ಕೂಡ ಈ ಥರ ಹೂವು ಸಿಗಲಿಲ್ಲ. ಅಷ್ಟು ಚೆನ್ನಾಗಿತ್ತು. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನೀನು ದುಡ್ಡು ಕೊಟ್ಟು ತೊಗೊಂಡು ಬಂದಿರೋ ಹೂಗಿಂತ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಮಾರ್ಕೆಟಲ್ಲಿ ಹೂವು ರೇಟ್ ಅಂತೂ ಕೇಳೋಕೆ ಆಗಲ್ಲ. ಸೊ ನೆನ್ನೆ ಹೋಗಿ ಎಲ್ಲನೂ ಕೂಡ ತೊಗೊಂಡು ಬಂದೆ ನಾನು. ಡೆಕೋರೇಷನ್ಗೆ ಚೆಂಡು ಹೂವು ಮತ್ತು ಸ್ವಲ್ಪ ಹಾರ ಮಾಡ್ಕೊಳ್ಳೋದಕ್ಕೆ ಮಲ್ಲಿಗೆ ಹೂವು ಎಲ್ಲನೂ ಕೂಡ ಹೆವಿ ರಶ್ ಇತ್ತು. ಬಟ್ ರೇಟು ಕೂಡ ಅದೇ ಥರ ಇತ್ತು. ಎಲ್ಲ ಸ್ವಲ್ಪ ಮಳೆ ಬರ್ತಿದೆ ಅಲ್ವಾ, ಮಳೆ ಹೂವು ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಮಾರ್ಕೆಟಲ್ಲಿ ತುಂಬಾ ಯಾಮಾರಿಸ್ಬಿಡ್ತಾರೆ. ಸೊ ಆ ಲೈಟಿಂಗ್ಸ್ಗೆ ನಮಗೆ ಗೊತ್ತೇ ಆಗಲ್ಲ ಯಾವ ರೀತಿ ಇದೆ ಹೂವು ಅಂತ ಹೇಳ್ಬಿಟ್ಟು. ನಾನು ಹೋಗಿದ್ದು ಸಂಜೆ, ಹಾಗಾಗಿ ಸೊ ಒಂದೆರಡು ಥರ ಹೂವು ಅಂತೂ ನನಗೆ ಗೊತ್ತಾಗ್ದೇ ಸುಮ್ಮನೆ ವೇಸ್ಟ್ ಆಯಿತು. ತೊಗೊಂಡು ಬಂದು ಸ್ವಲ್ಪ ರೋಸು ಮತ್ತು ಒಂದು ವೈಟ್ ಸೇವಂತಿಗೆ ಹೂವು ತೊಗೊಂಡು ಬಂದಿದ್ದೆ. ಅದು ಮಳೆ ಹೂವಾಗಿರೋದ್ರಿಂದ ತುಂಬಾ ಹಾಳಾಗಿಬಿಟ್ಟಿತ್ತು. ಕಟ್ಟಿರೋ ಹೂವು ತೊಗೊಂಡು ಬರೋದಕ್ಕಿಂತ ಸೊ ಈ ಥರ ಬಿಡಿ ಹೂವನ್ನ ತೊಗೊಂಡು ಬಂದರೆ ನಮ್ಗೆ ಯಾವ ರೀತಿ ಬೇಕೋ ಆ ಥರ ರೆಡಿ ಮಾಡ್ಕೋಬೋದಲ್ವ. ಹಾಗಾಗಿ ನಾನು ಈ ಥರ ಯಾವುದಾದ್ರೂ ಹಬ್ಬಗಳು ಬಂತು ಅಂತ ಹೇಳಿದ್ರೆ ಸೊ ಮಾರ್ಕೆಟ್ಗೆ ಹೋಗಿ ಬಿಡಿ ಹೂವನ್ನ ತೊಗೊಂಡು ಬಂದುಬಿಡ್ತೀನಿ. ಯಾವ ರೀತಿ ಬೇಕೋ ಆ ಥರ ರೆಡಿ ಮಾಡ್ಕೋಬೋದು ಅಂತ ಹೇಳಿ. ಹಾಗೆ ಕಟ್ಟಿರೋ ಹೂವು ರೇಟ್ ಕೂಡ ತುಂಬಾ ಇರುತ್ತೆ. ಸೊ ಮಲ್ಲಿಗೆ ಹೂವಿನ ಹಾರ ಕೇಳಿದ್ವಿ, 1300 ಹೇಳಿದ್ರು. ಬಟ್ ನಾನು ಇಷ್ಟೊಂದು ಹೂವು ತೊಗೊಂಡು ಬಂದಿದ್ದೀನಿ, ಎಲ್ಲ ಹೂವನ್ನು ಸೇರಿಸಿ ಒಂದು 1000 ರೂಪೀಸ್ ಆಯಿತು ಅಂತ ಅನಿಸುತ್ತೆ. ಬಟ್ ಈ ಥರ ತೊಗೊಂಡು ಬಂದಾಗ ಸೊ ನಾವು ರೆಡಿ ಮಾಡ್ಕೋಬೋದು. ಸ್ವಲ್ಪ ಟೈಮ್ ಬೇಕು, ನಮಗೆ ಹಾಲಿಡೇ ಇತ್ತಲ್ವ, ಹಾಗಾಗಿ ನಾನೇ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಸೊ ಎಲ್ಲನೂ ಕೂಡ ಬಿಡಿ ಹೂವನ್ನೇ ತೊಗೊಂಡು ಬಂದು ರೆಡಿ ಮಾಡ್ಕೊತಾ ಇದ್ದೀವಿ. ವರಮಹಾಲಕ್ಷ್ಮಿ ಬಂತು ಅಂತ ಹೇಳಿದ್ರೆ ಸೊ 1 ವೀಕಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಿದ್ದೆ ಏನಾದರೂ ಒಂದೊಂದು ರೆಡಿ ಮಾಡ್ಕೊಳ್ಳೋದಕ್ಕೆ. ಈ ವರ್ಷ ಹಾಲಿಡೇ ಇರೋದ್ರಿಂದ ಸೊ ಹಾಲಿಡೇ ಇದೆಯಲ್ಲ ಮಾಡ್ಕೋಬೋದು ಅನ್ನೋ ಥಿಂಕಿಂಗಲ್ಲೇ ಸುಮ್ಮನೆ ಆಗಿಬಿಟ್ಟೆ. ಈ ವರ್ಷ ಹಾಲಿಡೇ ಇರೋದು ತುಂಬಾ ಇಷ್ಟ ಆಯಿತು ನನಗಂತೂ. ವರಮಹಾಲಕ್ಷ್ಮಿಗೆ ಎಲ್ಲನೂ ಕೂಡ ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೋಬೋದು ಅಂತೇಳಿ. ಹಾಗೆ ಈ ಥರದ್ದೆಲ್ಲ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಅಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಅವರೇನಾದರೂ ಈ ಥರ ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವೇನೂ ಕೂಡ ಈ ಥರ ಎಲ್ಲ ಮಾಡೋದಕ್ಕೆ ಆಗಲ್ಲ. ಸೊ ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡಿದಾಗ್ಲೇ ಈ ಥರದ್ದೆಲ್ಲನೂ ಕೂಡ ಸಕ್ಸಸ್ ಆಗೋದು ಅಂತಲೇ ಹೇಳ್ಬೋದು. ನಮ್ಮ ಅಜ್ಜಿ ಅಂತೂ ಯಾವಾಗಲೂ ಹೇಳ್ತಿರ್ತಾರೆ, ಸೊ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದು ಈ ಥರ ಗಂಡನ ಪಡೆಯೋದಕ್ಕೆ ಅಂತ ಹೇಳಿ. ನಾನು ಈ ಥರದ್ದು ಏನು ಕೆಲಸ ಮಾಡಬೇಕಾದ್ರೂ ಕೂಡ ಅವರು ಬಂದು ಸಪೋರ್ಟ್ ಮಾಡ್ತಾರೆ. ಸೊ ಯಾವ ಕೆಲಸ ಮಾಡಬೇಕಾದ್ರೂ ಕೂಡ ನಾನು ಬಂದಿಲ್ಲ ಅಂದರೆ ನಿಮಗೆ ಎಲ್ಲಾಗುತ್ತೆ ಬಿಡಿ ಅಂತೇಳಿ ರೇಗಿಸ್ಕೊಂಡು ಮಾಡ್ತಿರ್ತಾರೆ. ಬಟ್ ಅವರು ಸಪೋರ್ಟ್ ಮಾಡಿಲ್ಲ ಅಂದರೆ ನಾನೇನೂ ಮಾಡೋಕ್ಕಾಗಲ್ಲ. ಸೊ ಎಲ್ಲ ವಿಷಯದಲ್ಲೂ ಅಷ್ಟೇ. ಸೊ ಏನು ಮಾಡಬೇಕಾದ್ರೂ ನನಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಡೆಕೋರೇಷನ್ಗೆ ಚೆಂಡು ಹೂವು ಕೂಡ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಕೂಡ ಮಧ್ಯಾಹ್ನನೇ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಫಸ್ಟೇ ಚೆಂಡು ಹೂವನ್ನ ರೆಡಿ ಮಾಡಿದ್ವಿ. ಅದನ್ನು ಇವಾಗ ಎಲ್ಲ ಕಟ್ಬಿಟ್ಟು ರೆಡಿ ಮಾಡಿಟ್ಟರೆ ನಮಗೆ ಸ್ವಲ್ಪ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಮಗೆ ಈ ಥರದ್ದು ಬಾಳೆದೆಲೆದು ಕ್ಲಾತ್ ವಿತ್ತು ಫ್ಲವರ್ ಇರೋದು ಕೂಡ ಸಿಗುತ್ತೆ. ಬಟ್ ನನಗೆ ಪ್ಲೇನ್ ತೊಗೊಂಡು ಬಂದರೆ ನಮಗೆ ಯಾವ ರೀತಿ ಬೇಕೋ ಆ ಥರ ಡೆಕೋರೇಷನ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಪ್ಲೇನ್ದೇ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಫ್ಲವರ್ ಇರೋದು ತೊಗೊಂಡು ಬಂದರೆ ಸೊ ಈ ವರ್ಷ ಹಾಕಿದ್ದೀವಿ, ನೆಕ್ಸ್ಟ್ ಇಯರ್ಗೆ ಮತ್ತೆ ಚೇಂಜ್ ಮಾಡಬೇಕು ಅನ್ನೋ ಥಿಂಕಿಂಗ್ ಇರುತ್ತೆ. ಬಟ್ ಈ ಥರ ಪ್ಲೇನ್ ಇದ್ದರೆ ಸೊ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಷನ್ ಮಾಡ್ಕೋಬೋದು. ಸೊ ಈ ವರ್ಷ ಒಂದು ರೀತಿಯಲ್ಲಿ ಡೆಕೋರೇಟ್ ಮಾಡಿದರೆ ನೆಕ್ಸ್ಟ್ ಇಯರ್ಗೆ ಡಿಫ್ರೆಂಟಾಗಿ ಮಾಡ್ಕೋಬೋದು ಅಂತ ಹೇಳಿ ನಾನು ಪ್ಲೇನೇ ಆರ್ಡರ್ ಮಾಡಿ ಇಟ್ಕೊಂಡಿದ್ದೆ. ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಮೀಶೋದಲ್ಲಿ ತೊಗೊಂಡಿದ್ದು. ಆಲ್ಮೋಸ್ಟ್ ಎಲ್ಲ ಐಟಮ್ಸು ಮೀಶೋದಲ್ಲೇ ಪರ್ಚೇಸ್ ಮಾಡ್ತೀನಿ. ಬಟ್ ನಮಗೆ ಅದು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಾವು ಈಸಿಯಾಗಿ ರಿಟರ್ನ್ ಕೂಡ ಮಾಡ್ಬೋದು. ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ಐಟಮ್ಸು ಕೂಡ ಮೀಶೋದಲ್ಲಿ ಪರ್ಚೇಸ್ ಮಾಡ್ತೀನಿ. ಒಂದು 80% ಐಟಮ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಮಗೆ ಬಂದಮೇಲೆ ಯಾವುದಾದ್ರೂ ಇಷ್ಟ ಆಗಿಲ್ಲ ಅಂತ ಹೇಳಿದಾಗ ನಾನು ರಿಟರ್ನ್ ಮಾಡ್ಕೊತೀನಿ. ಮೀಶೋದಲ್ಲಿ ಎಲ್ಲ ಐಟಮ್ಸು ತುಂಬಾ ಚೆನ್ನಾಗಿದೆ ಮತ್ತು ರೇಟು ಕೂಡ ರೀಸನೇಬಲ್ ಇದೆ. ಸೊ ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸಿಂದನೂ ಮೀಶೋದಲ್ಲಿ ನನಗೆ ಬೇಕಾಗಿರೋಂಥ ಐಟಮ್ಸ್ನ ಪರ್ಚೇಸ್ ಮಾಡ್ಕೊತಾನೆ ಬರ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಾಗಿದ್ದರೆ ಸೊ ಮೀಶೋದಲ್ಲಿ ಪರ್ಚೇಸ್ ಮಾಡಿ ನೋಡಿ. ಸೊ ನಿಮ್ಗೇನಾದರೂ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ರಿಟರ್ನ್ ಮಾಡ್ಬೋದು. ಸೊ ನೀವು ರಿಟರ್ನ್ ಮಾಡಿದ 1/2 ಅವರಲ್ಲಿ ಅಮೌಂಟು ಕೂಡ ನಿಮಗೆ ರೀಫಂಡ್ ಆಗುತ್ತೆ. ಸೊ ಆಲ್ರೆಡಿ ಟೈಮ್ 8:30 ಆಗಿದೆ. ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ ತುಂಬಾ ಟೈಮ್ ಬೇಕು ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಎಷ್ಟೊತ್ತಿಗೆ ಮುಗಿಯುತ್ತೆ ನೋಡಬೇಕು. ಸೊ ಇದನ್ನೆಲ್ಲ ಮಾಡ್ತಾ ಕುತ್ಕೊಂಡ್ರೆ ಅಡುಗೆ ಅಂತೂ ಮಾಡೋಕ್ಕೆ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೈಟ್ ರೈಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಸ್ಟೆಪ್ ವೈಸ್ ಬಿಟ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಚಿಕ್ಕದಾಗಿ ಬಿಡೋ ಥರ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಲಾಸ್ಟ್ ಇಯರ್ ಸ್ವಲ್ಪ ಪ್ಲಾಸ್ಟಿಕ್ಕಿಂದ ಅದೇ ರೀತಿ ಮಾಡಿದ್ವಿ, ಪ್ಲಾಸ್ಟಿಕ್ ಹೂವಿಂದ. ಹಾಗಾಗಿ ಈ ವರ್ಷ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳ್ತಾ ಇದ್ಲು ರಂಜು. ಸೊ ಲಾಸ್ಟಿಗೆ ಕಾರ್ನರಲ್ಲಿ ಒಂದೊಂದು ಎಳೆ ಚೆಂಡು ಹೂವನ್ನ ಬಿಟ್ಟು ಮಧ್ಯ ಮಿಡಲಲ್ಲೂ ಕೂಡ ಸೊ ಯೆಲ್ಲೋ ಕಲರ್ ಚೆಂಡು ಹೂವನ್ನೇ ಕಟ್ಬಿಟ್ಟು ಸೊ ಮಧ್ಯ ಮತ್ತೆ ಕ್ರಾಸ್ ಆಗಿ ಒಂದೊಂದು ರೆಡ್ ಕಲರ್ ಚೆಂಡು ಹೂವನ್ನ ತೊಗೊತಾ ಇದ್ದೀವಿ. ಚೆಂಡು ಹೂವು ಸ್ವಲ್ಪ ವೆಯ್ಟ್ ಇರುತ್ತಲ್ವ, ಸೊ ತಡೆಯಲ್ಲ ಅಂತ ಹೇಳ್ಬಿಟ್ಟು ನಾವು ಮಧ್ಯ ಮಿಡಲಲ್ಲೂ ಕೂಡ ಒಂದೊಂದು
ದಾರನ ಸೇರಿಸ್ಬಿಟ್ಟು ಕಟ್ತಾ ಇದ್ವಿ. ಮೇಲ್ಗಡೆನೂ ಕೂಡ ಒಂದು ಮೊಳೆ ಇದೆ, ಸೊ ಅದಕ್ಕೂ ಕೂಡ ಮೇಲ್ಗಡೆ ಎತ್ತಿ ಕಟ್ಟಿದ್ರೆ ಸ್ವಲ್ಪ ವೆಯ್ಟ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ. ಸೊ ವೆಯ್ಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಇದಾಗುತ್ತೆ. ನನಗೆ ಭಯ ನೆಕ್ಸ್ಟ್ ಎಲ್ಲ ರೆಡಿ ಮಾಡಿದ್ಮೇಲೆ ಏನಾಗುತ್ತಪ್ಪ ಅಂತ ಹೇಳಿ, ಹಾಗಾಗಿ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ನೀಟಾಗಿ ಕಟ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಅಂತೇಳಿ ಈ ಥರ ಮಾಡ್ಕೊತಾ ಇದ್ವಿ. ಅದರಲ್ಲಿ ಭವಿಷ್ಯ ಅಂತೂ ಅರ್ಧ ತಲೆ ತಿಂತಿದ್ದಾಳೆ ನನ್ನ, ಏನಾದರೂ ನನಗೂ ಕೆಲಸ ಕೊಡಮ್ಮ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಬಟ್ ಅವಳು ನೀನೇನೂ ಮಾಡಬೇಡ, ದಯವಿಟ್ಟು ಸುಮ್ಮನೆ ಇರಮ್ಮ ಅಂತ ಹೇಳಿದ್ರು ಕೇಳ್ತಾನೇ ಇಲ್ಲ. ಅವಳು ಏನೇನಾದರೂ ಮಾಡ್ತಾನೇ ಇದ್ದಾಳೆ, ನನ್ನ ಕೆಲಂತೂ ಬೈಸ್ಕೊತಾನೇ ಇದ್ದಾಳೆ. ಅವಳನ್ನ ಇವತ್ತು ಶಾಪಿಂಗ್ ಮಾಡೋಕ್ಕೂ ಕೂಡ ಕರ್ಕೊಂಡೋಗಿರಲಿಲ್ಲ, ಟ್ಯೂಷನ್ಗೆ ಹೋಗ್ಬಿಟ್ಟಿದ್ಲು. ಸೊ ಅವಳು ಹಾಗೆ ಹೇಳ್ತಾ ಇದ್ಲು, ನನ್ನನ್ನು ಶಾಪಿಂಗ್ ಮಾಡೋಕ್ಕೂ ಕೂಡ ನೀವು ಕರ್ಕೊಂಡೋಗಿಲ್ಲ, ಮತ್ತು ಇಲ್ಲೂ ಕೂಡ ನನಗೇನೂ ಕೆಲಸ ಕೊಡ್ತಾಯಿಲ್ಲ, ನನಗೂ ಏನಾದರೂ ಹೇಳಮ್ಮ ನಾನು ಮಾಡ್ತೀನಿ ಅಂತ ಹೇಳಿ ತಲೆ ತಿಂತಾ ಇದ್ಲು. ಅವಳಿಗೆ ಪಾಪ ಇವತ್ತು ಅವ್ರ ಮ್ಯಾಮ್ ಬಿಟ್ಟಿಲ್ಲ, ಅವಳನ್ನು ಟ್ಯೂಷನಿಗೆ ಕರೆಸ್ಕೊಂಡ್ಬಿಟ್ಟಿದ್ರು. ಅವಳನ್ನು ಶಾಪಿಂಗ್ ಮಾಡೋಕೆ ಕರ್ಕೊಂಡೋಗಿದ್ರೆ ಅವಳದರ್ಧ ತಲೆನೋವು ನಮಗೆ ಅಲ್ಲಿ. ಸೊ ಏನು ನೋಡ್ತಾಳೆ ಅದನ್ನೆಲ್ಲ ತೊಗೊಂಡು ಬಂದು ಟ್ರಾಲಿಯಲ್ಲಿ ತುಂಬ್ತಾಳೆ. ಬಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ಬಿಲ್ಲಿಂಗ್ ಮಾಡಿಸಿಲ್ಲ ಆದ್ರೂ ಕೂಡ ಅಲ್ಲೇ ಸ್ಟಾರ್ಟ್ ಮಾಡ್ತಾಳೆ ಅಳೋದಕ್ಕೆ. ಹಾಗಾಗಿ ಅವಳು ಬರೋ ಅಷ್ಟರಲ್ಲಿ ಬಂದುಬಿಡೋಣ ಅಂಥೇಳಿ ನಾವು ಇವತ್ತು ಬೇಗನೆ ಹೋಗಿ ಬಂದುಬಿಟ್ವಿ. ಅವಳಿಗೂ ಕೂಡ ಬೇಜಾರಾಗ್ತಿರುತ್ತಲ್ವ, ಸೊ ನಾವೇನಾದರೂ ಈ ಥರ ಮಾಡ್ತಾ ಇರಬೇಕಾದ್ರೆ, ಹಾಗಾಗಿ ಅವಳು ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ಲು. ಮಧ್ಯಾಹ್ನನೂ ಕೂಡ ಹೆಲ್ಪ್ ಮಾಡ್ತೀನಿ ಅಂತೇಳಿ ಚೆಂಡು ಹೂವನ ಸ್ವಲ್ಪ ಪೋಣಿಸ್ಕೊಟ್ಲು. ಇವಾಗಲೂ ನಾನು ಕಟ್ತೀನಿ ಬಿಡಮ್ಮ, ನನಗೂ ಬರುತ್ತೆ ಮಾಡ್ತೀನಿ ಬಿಡಮ್ಮ ಅಂತ ಹೇಳ್ತಾಯಿದ್ಲು. ಎಷ್ಟು ಹೇಳಿದ್ರು ಕೇಳ್ತಾನೇ ಇರಲಿಲ್ಲ. ನಮ್ಮ ಅಜ್ಜಿನೂ ಹೇಳ್ತಾಯಿತ್ತು, ಭವಿಷ್ಯ ಕುತ್ಕೊಂಡು ನೋಡು ನೀನು ಸುಮ್ಮನೆ ಅಂತ ಹೇಳಿ. ಅವಳು ಕುತ್ಕೊಳ್ಳೋ ಮಗಳೇ ಅಂತೂ ಅಲ್ವೇ ಅಲ್ಲ. ಸೊ ಏನಾದರೂ ಒಂದೊಂದು ಕಿತಾಪತಿ ಕೆಲಸ ಮಾಡ್ತಾನೇ ಇದ್ಲು. ಚೆಂಡು ಹೂವನ್ನ ಕಟ್ಟಾದ್ಮೇಲೆ ಸೊ ಈ ಥರ ಮಿಡಲಲ್ಲಿ ಸುಗಂಧರಾಜ ಹೂವನ್ನ ಕಟ್ಕೊಂಡು ಲಾಸ್ಟಿಗೆ ಸ್ವಲ್ಪ ಒಂದು 4 ರೋಸನ್ನ ಕಟ್ಟಿದ್ವಿ. ಡೆಕೋರೇಷನ್ ತುಂಬಾ ಚೆನ್ನಾಗಿ ಬಂತು. ತುಂಬ ಸಿಂಪಲಾಗಿ ಮಾಡಿದ್ವಿ, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ಲೈಟಿಂಗ್ಸ್ ಬಿಡೋಣ ಲಾಸ್ಟಿಗೆ ಅಂತೇಳಿ ಇದ್ದೀವಿ. ಹಾಗೆ ಲಕ್ಷ್ಮಿಗೆ ಇವಾಗಲೇ ಸ್ಯಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ, ಸೊ ಬೆಳಿಗ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಈ ಸ್ಯಾರಿನ ಲಾಸ್ಟ್ ವೀಕು ನಮ್ಮ ತಂಗಿ ಮನೆ ಫಂಕ್ಷನ್ ಇತ್ತು, ಮೈಸೂರಿಗೆ ಹೋಗಿದ್ವಿ. ಸೊ ಹಾಗಾಗಿ ಅಲ್ಲೇ ಮೈಸೂರಲ್ಲೇ ಪರ್ಚೇಸ್ ಮಾಡಿಕೊಂಡು ಬಂದ್ವಿ. ನನಗೆ ಸ್ವಲ್ಪ ವರಮಹಾಲಕ್ಷ್ಮಿ ಪ್ರಿಪ್ರೇಷನಲ್ಲಿ ಇರೋದ್ರಿಂದ ಲಾಸ್ಟ್ ವೀಕ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಅಪ್ಡೇಟ್ ಮಾಡೋಕ್ಕೆ ಆಗಿಲ್ಲ. ರೆಗ್ಯುಲರಾಗಿ ಸುಮಂಗಲಿಗೆ ಹೋಗಿದ್ವಿ, ಸೊ ಅಲ್ಲೇ ಸ್ಯಾರಿನ ತೊಗೊಂಡು ಬಂದ್ವಿ. ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಅಲ್ಲಿ ಕಲೆಕ್ಷನ್ಸು ಕೂಡ ಅಷ್ಟೊಂದು ನಾವು ನೋಡೋಕ್ಕಾಗಲಿಲ್ಲ. ನೆಕ್ಸ್ಟ್ ನಂದು ಕಸಿನ್ ಸಿಸ್ಟರ್ದು ಮ್ಯಾರೇಜ್ ಇದೆ, ಹಾಗಾಗಿ ಸೊ ಮದುವೆಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಥರದ್ದು ಬಾರ್ಡರ್ ಸ್ಯಾರಿನೇ ಇರಲಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಈ ಥರದ್ದು ಕಲರ್ ಇರಲಿಲ್ಲ ಅಂತ ಹೇಳಿ ಈ ಥರ ಕಲರ್ನ ತೊಗೊಂಡು ಬಂದೆ. ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ, ನನಗೆ ತುಂಬ ಇಷ್ಟ ಆಯಿತು. ಹಸ್ಬೆಂಡೇ ವರಮಹಾಲಕ್ಷ್ಮಿಗೆ ಸ್ಯಾರಿನ ಕೊಡಿಸಿದ್ರು. ಸೊ ಪ್ರತಿ ವರ್ಷವೂ ಭೀಮ್ನ ಅಮಾವಾಸ್ಯೆ ಪೂಜೆ ಮಾಡಬೇಕಾದ್ರೆ 2000 ರುಪೀಸ್ ಅಮೌಂಟ್ ಕೊಡ್ತಿದ್ರು. ಈ ವರ್ಷ ಏನೋ ಊರಿಂದ ಬಂದೆ ಅಮೌಂಟ್ ತೊಗೊಂಡು ಬರಲಿಲ್ಲ ಅಂತ ಹೇಳ್ಬಿಟ್ಟು 100 ರುಪೀಸ್ ಕೊಟ್ಟಿದ್ರು. ಹಾಗಾಗಿ ವರಮಹಾಲಕ್ಷ್ಮಿಗೆ ನೀವೇ ಸ್ಯಾರಿ ಕೊಡಿಸ್ಬೇಕು ಅಂತ ಹೇಳಿದ್ದೆ, ಹಾಗಾಗಿ ಅವರೇ ಈ ವರ್ಷ ತೊಗೊಟ್ರು. ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ, ನನಗೆ ತುಂಬ ಇಷ್ಟ ಆಯಿತು. ಬಟ್ ಅಲ್ಲಿ ನಾವು ಬೇರೆ ಆಪ್ಷನ್ ಸರ್ಚ್ ಮಾಡೋಕ್ಕೂ ಕೂಡ ನಮಗೆ ಟೈಮ್ ಇರಲಿಲ್ಲ. ನಾವು 8 o'clock ಆ ಥರ ಹೋಗಿದ್ವಿ ಮೈಸೂರಿಗೆ ನೈಟು. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೋಸಿಂಗ್ ಟೈಮಿಂಗ್ಸು, ಹಾಗಾಗಿ ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಇದೇ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಆಗ ಮದುವೆಗೆ ತುಂಬಾ ಸ್ಯಾರಿ ಪರ್ಚೇಸ್ ಮಾಡಿದ್ವಲ್ವ, ಸೊ ವರಮಹಾಲಕ್ಷ್ಮಿಗೆ ಮಾತ್ರ ನಾವಿರೋ ಏರಿಯಾದಲ್ಲೇ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತೇಳಿ ಸುಮ್ಮನೆ ಆಗಿದ್ದೆ. ಹೇಗಿದ್ರು ಮೈಸೂರಿಗೆ ಹೋಗಿದ್ವಲ್ವ, ಅಲ್ಲೇ ತೊಗೊಂಡು ಬರೋಣ ಅಂತೇಳಿ ನಾನು ಮತ್ತು ನನ್ನ ತಂಗಿ ಇಬ್ಬರು ಹೋಗಿ ತೊಗೊಂಡು ಬಂದ್ವಿ. ಲಕ್ಷ್ಮಿಗೆ ರಾತ್ರಿನೇ ಸ್ಯಾರಿ ಎಲ್ಲ ಉಡಿಸಿ ರೆಡಿ ಮಾಡಿ ಇಟ್ಕೊಂಡ್ವಿ. ಈ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.